ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಇವತ್ತು ಎಲ್ಲರಿಗೂ ಗೊತ್ತು ಏನು ವಿಶೇಷತೆ ಅಂತ ಹೇಳಿ. ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ ಇದೆ, ಹಾಗೆ ಶನೀಶ್ವರ ಜಯಂತಿ ಕೂಡ ಇದೆ. ಹಾಗಾಗಿ ಇವತ್ತಿನ ದಿನ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗಬೇಕು ಅಂತಂದರೆ ನೀವೇನೆಲ್ಲ ಮಾಡಬೇಕು, ಮಣ್ಣೆತ್ತಿನ ಅಮಾವಾಸ್ಯೆ ಅಂದರೆ ಏನು, ಅದರ ಪ್ರಾಮುಖ್ಯತೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಹಾಗೆ ಶನೀಶ್ವರ ಜಯಂತಿಯ ದಿನ ನೀವು ಏನೆಲ್ಲ ಮಾಡಿದ್ರೆ ನಿಮ್ಮ ಪರಿಹಾರಗಳನ್ನು ನೀವು ಅದರಿಂದ ದೂರ ಆಗ್ಬೋದು ಎಲ್ಲವನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾಗಿರುವಂಥ ಖ್ಯಾತ ಜ್ಯೋತಿಷರಾಗಿರುವಂಥ ಡಾಕ್ಟರ್ YSK ಆಚಾರ್ಯ ಗುರುಗಳು. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಸ್ವಾಗತ. ನಮಸ್ಕಾರ. ಓಂ ಅಸ್ಮದ್ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಇವತ್ತಿನ ದಿನದ ಪ್ರಾಮುಖ್ಯತೆ ಏನು, ಈ ದಿನದ ವಿಶೇಷತೆ ಏನು, ಅದನ್ನು ತಿಳ್ಕೊಳ್ತಾ ಹೋಗೋಣ. ಹಾಗೆ ಎಲ್ಲ ರಾಶಿಗಳ ಇಂದಿನ ಫಲಗಳು ಎಲ್ಲವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿತಾ ಹೋಗೋಣ. ಗುರುಗಳೇ, ಇವತ್ತಿನ ವಿಶೇಷತೆಯನ್ನು ತಿಳಿಸ್ಕೊಡ್ಬೋದಾ? ಓಂ ಕೋಣಸ್ಥೋ ಪಿಂಗಳೋ ಬುಭ್ರುಹೋ ಕೃಷ್ಣೋ ರೌದ್ರಾಂತಕೋ ಯಮಃ ಶೌರಿ ಶನೈಶ್ಚರಾಮಂದಃ ಪಿಪ್ಪಳಾಧೇನು ಸಂಸ್ತುತಿಃ ಏತಾನಿ ದಶನಾಮಾನಿ ಪ್ರಾತರುತ್ಥಾಯ ಪಠೇತ್ ಶನೈಶ್ಚರಕೃತಪೀಡಾ ನ ಕದಾಚಿತ್ ಭವಿಷ್ಯತಿ ಕಾಲನೀಲಾಂಗ ಸಂಪ್ರಾರ್ಥ್ಯ ನೀಲಜೀಮೋತಸನ್ನಿಭಂ ಛಾಯಾಮಾರ್ತಾಂಡಸೂನಂಚ ತಂ ನಮಾಮಿ ಶನೈಶ್ಚರಂ. ಶಂ ಶನೈಶ್ಚರಾಯೇ ನಮಃ, ದುಂ ದುರ್ಗಾಯೇ ನಮಃ, ಗಂ ಗಣಪತಯೇ ನಮಃ, ಆದಿತ್ಯಾದಿ ನವಗ್ರಹದೇವತಾಯೇ ನಮಃ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯುವಂತಹ ಎಲ್ಲ ಸೇವಾನಿರತರಾದ ಸೈನಿಕರಿಗೂ, ದೇಶಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ತಮ್ಮೆಲ್ಲ ಚಾಲಕ ಸನ್ಮಿತ್ರರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾದೇವಿ ಅನುಗ್ರಹಿಸಲಿ ಅಂತೇಳಿ ಅಮ್ಮನಲ್ಲಿ ಅನನ್ಯವಾಗಿ ಪ್ರಾರ್ಥಿಸಿ, ವಿಶೇಷವಾಗಿ ಇವತ್ತಿನ ಶನಿಯೇ, ವಿಶೇಷವಾಗಿ ನಾವು ಶನಿ ಅಂದರೆ ಶನೈಶ್ಚರ ಅಂದರೆ ಎಲ್ಲವನ್ನು ಕೂಡ ನಿಧಾನ ಮಾಡ್ತಕ್ಕಂಥವನು, ವಿಶೇಷವಾಗಿ ನಮಗೆ ಪ್ರೌಢತೆಯನ್ನು ಬೆಳೆಸುವಂತಹ ಶಕ್ತಿ ಇರತಕ್ಕಂಥವನು ಶನೈಶ್ಚರ. ಹಾಗಾಗಿ ಮೆಚುರಿಟಿ ಅಂತ ನಾವೇನು ಕರಿತೀವೋ ಅದನ್ನು ಇವತ್ತಿನ ಮಣ್ಣೆತ್ತಿನ ಅಮಾವಾಸ್ಯೆ, ವಿಶೇಷವಾಗಿ ವೈಶಾಖ ಮಾಸದ ಈ ಒಂದು ಶನೈಶ್ಚರ ಸ್ವಾಮಿಯ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ಬಯಸುವ ನಾನು ಮುಖ್ಯವಾಗಿ ಇವತ್ತಿನ ವಿಶೇಷತೆ ಏನಪ್ಪ ಅಂದರೆ ಈ ಮಣ್ಣೆತ್ತಿನ ಅಮಾವಾಸ್ಯೆ, ಅದರಲ್ಲೂ ಕೂಡ ಮಣ್ಣು ಎತ್ತು ಅಂತಕ್ಕಂಥದ್ದು. ನಾವೆಲ್ಲ ಕೃಷಿ ಪ್ರಧಾನವಾದಂಥ ದೇಶ ನಮ್ಮದು. ಹೌದು. ಬಹಳ ಮುಖ್ಯವಾಗಿ ಭೂತಾಯಿಯನ್ನು ಇವತ್ತಿನ ಈ ಸುಸಂದರ್ಭದಲ್ಲಿ ಭೂಮಿಯ ಹಿಂದಿನ ಕಾಲದಲ್ಲೆಲ್ಲ ಏನಪ್ಪ ಅಂದರೆ ಏನಾದರೂ ಕೆಲಸವನ್ನು ಪ್ರಾರಂಭವನ್ನು ಮಾಡಬೇಕಂದ್ರೆ ಏನು ಭೂಮಿ ಹದವನ್ನು ಮಾಡುವಂಥ ಕೆಲಸ ಪ್ರಾರಂಭ ಮಾಡಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಅಮಾವಾಸ್ಯೆ ದಿವಸ ವಿಶೇಷವಾಗಿ ನಮ್ಮ ಭೂಮಿಗಳೆಲ್ಲ ಹೇಗೆ ನಮಗೆ ಬರುತ್ತಪ್ಪ ಅಂದರೆ ಯಾರೋ ಒಬ್ಬ ಪೂರ್ವಜರು ನಮಗೆ ಕೊಟ್ಟಿರ್ತಕ್ಕಂಥವ್ರು ಆಗ್ತಾರೆ. ಆ ಪೂರ್ವಜರ ಬಳುವಳಿಯಾಗಿ ಬಂದಿರತಕ್ಕಂಥ ಇವತ್ತಿನ ವಿಶೇಷವಾಗಿ ಅದರಲ್ಲೂ ಕೂಡ ನಾವು ಎತ್ತುಗಳ ಮೊರೆ ಹೋಗ್ತಕ್ಕಂಥದ್ದು. ಇವತ್ತಿನೆಲ್ಲ ವೈಜ್ಞಾನಿಕ ಯುಗವಾಗಿ ಸ್ವಲ್ಪ ಎಲ್ಲ ಯಂತ್ರಗಳು ಬಂದುಬಿಟ್ಟಿದೆ. ಆದರೆ ಎತ್ತು ಅಂತಕ್ಕಂಥದ್ದು ಪರಮ ಮಿತ್ರನಾಗಿರ್ತಕ್ಕಂಥವನು ಕೃಷಿಕನಿಗೆ, ವ್ಯವಸಾಯದ ಮಿತ್ರ ಎತ್ತು ಅಂತ. ಹೌದು. ಹಾಗಾಗಿ ಇವತ್ತಿನ ದಿವಸ ವಿಶೇಷವಾಗಿ ಏನಪ್ಪ ಅಂದರೆ ಎತ್ತು ಬಹಳ ಮುಖ್ಯವಾಗಿ ನಾವು ಏನಂದರೆ ವೃಷಭ ಅಂತ ಕರಿತೀವಿ, ಪರಮೇಶ್ವರನ ವಾಹನ ಅದು. ಆದರೆ ಜಗತ್ತಿಗೆ ಬರೋದು ಪರಮೇಶ್ವರನಿಗೆ ಮುಂಚೆ ಬರೋದಕ್ಕಿಂತ ಮುಂಚಿತವಾಗಿ ಭೂಲೋಕದಲ್ಲಿ ಇದ್ದಂಥದ್ದು. ಯಾಕಂದರೆ ಸಾನ್ನಿಧ್ಯತೆ ಇತ್ತು. ಈ ವಿಶೇಷತೆ ಏನಪ್ಪ ಅಂದರೆ ಆ ಒಂದು ಎತ್ತಿನ ಸಂತತಿ ಹುಟ್ಟಿದಂಥ ದಿನ ಮಣ್ಣೆತ್ತು ಅಂತ. ಎತ್ತು ಎಲ್ಲಿಂದ ಹುಟ್ಟತಪ್ಪ ಅಂದರೆ ಅದು ಯಾರೋ ಸೃಷ್ಟಿ ಮಾಡಿರ್ತಕ್ಕಂಥದ್ದಲ್ಲ, ಭೂತಾಯಿಯಿಂದ ಬಂದಿರತಕ್ಕಂಥದ್ದು. ಹಾಗಾಗಿ ಮಣ್ಣು ಎತ್ತು, ಮಣ್ಣಿನಿಂದ ಎತ್ತಿ ಹೊರಗೆ ಬಂದಂಥದ್ದಕ್ಕೆ ಎತ್ತು. ಮಣ್ಣೆತ್ತಿನ ಅಮಾವಾಸ್ಯೆ ಅಂದರೆ ಮಣ್ಣಿನ ಹಾಗೆ ವಿಶೇಷವಾಗಿ ಮಣ್ಣನ್ನು ಗೌರವಿಸ್ತಕ್ಕಂಥದ್ದು. ತೋಟಗಳನ್ನು ನಾವು ಯಾಕೆಂದರೆ ಕೃಷಿ ಪ್ರಧಾನವಾಗಿರೋದ್ರಿಂದ ಕೀಟಬಾಧಾದಿಗಳು ಇಲ್ಲದೇ ಇರಲಿ, ಬೆಳೆಗೆ ಒಳ್ಳೆ ಫಸಲು ಸಿಗಲಿ ಮತ್ತು ಒಳ್ಳೆ ಲಾಭ ಸಿಗಲಿ ಅಂತಕ್ಕಂಥ ಸದುದ್ದೇಶದಿಂದ ವಿಶೇಷವಾಗಿ ಇವತ್ತಿನ ದಿವಸ ಶನಿವಾರ ಆಗಿರೋದ್ರಿಂದ 8 ದೀಪಗಳನ್ನು ಮನೆಯ ಬಾಗಿಲ ಮುಂಭಾಗ ಅಂದರೆ ಮುಖ್ಯದ್ವಾರ ಅಂತ ಏನಿರುತ್ತೋ ಮುಖ್ಯದ್ವಾರದಲ್ಲಿ ಈಗ ಪಶ್ಚಿಮಾಭಿಮುಖವಾಗಿ ಅಂದರೆ ಪೂರ್ವಕ್ಕೆ ದೀಪ ಇಡಬಾರ್ದು. ಇವತ್ತು 8 ದೀಪಗಳನ್ನು ಮನೆಯ ಮುಂಭಾಗದಲ್ಲಿ ಕೃಷಿಕರಾಗಿರಲಿ ಯಾರೇ ಆಗಿರಲಿ ಕೂಡ, ವಿಶೇಷವಾಗಿ ಶನಿ ಸಾಲಕ್ಕೆ ಕಾರಕನಾಗಿರ್ತಾನೆ, ಮನೋವ್ಯಥೆಗೆ ಕಾರಕನಾಗಿರ್ತಾನೆ, ಮತ್ತು ಶತ್ರುಗಳಿಗೂ ಕೂಡ ಶನಿ ಕಾರಕನಾಗ್ತಾನೆ. ಯಾಕೆಂದರೆ ಅವನಲ್ಲಿ ಯಾವಾಗ ಒಂದು ಸ್ಪಷ್ಟತೆ ಸಿಗ್ತಕ್ಕಂಥದ್ದಾಗುತ್ತೋ
ನೆರವೇರಿಯೋದರೆಲ್ಲ ಶತ್ರುಗಳಾಗ್ತಾರೆ. ಹಾಗಾಗಿ ಸಾಲ ಶತ್ರು ಮನೋವ್ಯಾಧಿಗಳಿಗೆ ನಿವೃತ್ತಿಗೋಸ್ಕರವಾಗಿ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿಯನ್ನು ಸಿಗಬೇಕಂತಕ್ಕಂಥ ಪರಮೋನ್ನತವಾದಂತಹ ಒಂದು ಶುಭ ಗಳಿಗೆಯಲ್ಲಿ ವಿಶೇಷವಾಗಿ ಇವತ್ತಿನ ದಿವಸ 2 ಓರಗಳು ಸಿಗುತ್ತೆ. ಒಂದು ಬೆಳಗ್ಗೆ 3 ಆ್ಯಕ್ಚುಲಿ ಶನಿ ಓರ 3 ಸಮಯದಲ್ಲಿ ಸಿಗ್ತಕ್ಕಂಥದ್ದು, ಸಂಧ್ಯಾ ಸಮಯದಲ್ಲಿ 5 ರಿಂದ 6 ಗಂಟೆ ಸಮಯದಲ್ಲಿ ಬಹಳ ಮುಖ್ಯವಾಗಿ ಗೋಧೂಳಿ ಲಗ್ನ ಇರುತ್ತೆ. ಮನೆಯ ಅಭಿಮುಖವಾಗಿ ಪಶ್ಚಿಮಕ್ಕೆ ದೀಪ ಉರಿತಾ ಇರಬೇಕು. ಈ ರೀತಿಯಾಗಿ 8 ದೀಪವನ್ನು ಹಚ್ಚಿಟ್ಟು ಬೆಲ್ಲ ಮತ್ತು ರೊಟ್ಟಿಯನ್ನು, ಗೋಧಿ ರೊಟ್ಟಿ ಅಥವಾ ಅಕ್ಕಿ ರೊಟ್ಟಿ ಯಾವುದಾದ್ರೂ ಆಗಿರ್ಬೋದು, ಬೆಲ್ಲ ಮಿಶ್ರಣ ಮಾಡಿ ಕಪ್ಪು ನಾಯಿಗೆ ತಿನ್ನಿಸ್ತಕ್ಕಂಥದ್ದು ವಿಶೇಷತೆ ಇವತ್ತು. ಏನಪ್ಪ ಅಂದರೆ ಭಾಳ ಮುಖ್ಯವಾಗಿ ನಮಗೆ ನಾಯಿ ಅಂದರೆ ಭೈರವನ ಸಂಕೇತ. ವಿಶೇಷವಾಗಿ ನಿಯತ್ತಿಗೆ ಒಂದು ಪ್ರಾಣಿ ಅಂತಕ್ಕಂಥದ್ದು ಕೂಡ ನಮ್ಮ ಒಡನಾಟದಲ್ಲಿ ಇರ್ತಕ್ಕಂಥ ಪ್ರಾಣಿ. ಹಾಗಾಗಿ ನಾಯಿಗೆ ಬೆಲ್ಲಯುಕ್ತವಾಗಿ ರೊಟ್ಟಿಯನ್ನು ತಿನ್ನಿಸ್ತಕ್ಕಂಥದ್ದು, 8 ದೀಪ ಮನೆ ಮುಂದೆಗಡೆ ಮುಖ್ಯದ್ವಾರದಲ್ಲಿ ಪಶ್ಚಿಮಾಭಿಮುಖವಾಗಿ ಹಚ್ಚಿಡ್ತಕ್ಕಂಥದ್ದು. ಎರಡನೇದಾಗಿ ಏನಪ್ಪ ಅಂದರೆ ಇವತ್ತು ಮಣ್ಣು ನಾವೆಲ್ಲ ಮಣ್ಣುಮಯವೇ, ಯಾವತ್ತಿದ್ರೂ ನಾವೆಲ್ಲ ಮಣ್ಣುಮಯವೇ. ಹಾಗಾಗಿ ಮಣ್ಣಿನ ಮಡಕೆಯನ್ನು ತಂದು ದೇವರ ಮನೆಯಲ್ಲಿಟ್ಟು ಅನನ್ಯವಾಗಿ ಬಹಳ ಮುಖ್ಯವಾಗಿ ಪಚ್ಚಕರ್ಪೂರ ಮತ್ತು ವಿಶೇಷವಾಗಿ ನೀರು, ಇನ್ನು 8 ಕಾಯಿನನ್ನು ಆ ಮಡಕೆಯಲ್ಲಿ ಹಾಕಿ ನಮ್ಮ ಮನೆಯಲ್ಲಿ ಬಹಳ ಮುಖ್ಯವಾಗಿ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ಆದದ್ದು ಸುಸ್ಥಿರವಾಗಿ ಸುದೃಢವಾಗಿ ಇರಲಿ ಅಂತಕ್ಕಂಥ ಪ್ರಾರ್ಥನೆ. ಎರಡನೇದಾಗಿ ನೀರು ನಮ್ಮೆಲ್ಲರಿಗೂ ಕೂಡ ಬಹಳ ಮುಖ್ಯವಾಗಿ ಪ್ರಧಾನವಾಗಿ ಬೇಕಾಗಿರ್ತಕ್ಕಂಥದ್ದು. ಹಾಗೆ ಸಮೃದ್ಧಿಯ ಸಂಕೇತವು ನೀರು, ಸ್ವಚ್ಛತೆಯ ಸಂಕೇತ, ಸಮೃದ್ಧಿಯ ಸಂಕೇತ. ಹಾಗಾಗಿ ನೀರು, ಮಡಕೆ ಅಂತಕ್ಕಂಥದ್ದು ನಮ್ಮ ಪ್ರತೀಕವಾಗಿರ್ತಕ್ಕಂಥದ್ದು. ಹಾಗಾಗಿ ಮಡಕೆಯನ್ನು ದೇವ್ರ ಮನೆಯಲ್ಲಿಟ್ಟು ನೀರು ಹಾಕಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ವಿಶೇಷವಾಗಿ ನಾಯಿಗೆ ಬೆಲ್ಲ ರೊಟ್ಟಿಯನ್ನು ಕೊಡ್ತಕ್ಕಂಥದ್ದು, ಮನೆ ಮುಂದೆಗಡೆ ದೀಪ ಹಚ್ಚಿಡ್ತಕ್ಕಂಥದ್ದು. ಈ 3 ಪ್ರಯೋಗವನ್ನು ಮಾಡೋದ್ರಿಂದ ಕಡು ಕಷ್ಟವಾದರೂ ಕೂಡ ಪರಿಹಾರ ಆಗುತ್ತೆ. ಶನೈಶ್ಚರನ ಕೃಪೆ ಇವತ್ತು ಯಾರೆಲ್ಲ ಕೂಡ ಶನಿಯ ಸನ್ನಿಧಾನಕ್ಕೆ ಹೋಗಿ ಶನಿಯನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಂಡು ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ಥಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಅಂತೇಳಿ ಕರ್ಮಕ್ಕೆ ಆಯುಷ್ಯಕ್ಕೆ ಅವನೇ ಕಾರಕನಾಗಿರೋದ್ರಿಂದ ನಮ್ಮ ಎಲ್ಲ ಕರ್ಮೋತ್ಪತ್ತಿಯಲ್ಲಿ ಇರುವಂಥ ದೋಷಾದಿಗಳನ್ನು ನಿವೃತ್ತಿ ಮಾಡಿ ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಆ ಶನೈಶ್ಚರನ ಕಾಲಪುರುಷನಾಗಿರ್ತಕ್ಕಂಥ ಶನೈಶ್ಚರನ ಮಾಡ್ತಕ್ಕಂಥವನಾಗ್ತಾನೆ. ಅನನ್ಯವಾಗಿ ಶ್ರದ್ಧಾಭಕ್ತಿಗಳಿಂದ ಶನೈಶ್ಚರ ಸ್ವಾಮಿ ಸನ್ನಿಧಾನಕ್ಕೆ ಇವತ್ತು ಹೋಗುವಂಥ ಕೆಲಸ ಮಾಡಿ ಮುಂದಿನ ಭಾಗದಲ್ಲಿ ಏನು ಮಾಡಬೇಕಂತಕ್ಕಂಥದ್ದನ್ನು ತಿಳಿಸ್ತೀನಿ. ಶುಭವಾಗಲಿ ಗುರುಗಳೇ. ಹಾಗೆ ಇವತ್ತಿನ ದಿನದ ರಾಶಿ ಭವಿಷ್ಯ ಯಾವ ರೀತಿಯಾಗಿದೆ, ಎಲ್ಲ ರಾಶಿಗಳಿಗೆ ಇಂದಿನ ಫಲ ಯಾವ ರೀತಿಯಾಗಿದೆ ತಿಳಿಸ್ಕೊಡ್ಬೋದಾ? ಖಂಡಿತ. ಯಾಕೆಂದರೆ ರಾಶಿಗಳು ಅಂತಕ್ಕಂಥದ್ದು ರಾಶಿಗಳ ಮೇಲೆ ಚಲನೆ ಆಗ್ತವೆ, ರಾಶಿಗಳು ಸ್ಥಿರವಾಗಿರ್ತಕ್ಕಂಥದ್ದು. ಯಾಕಂದರೆ ಈಗ ಒಂದು ರಸ್ತೆ ಮೇಲೆ ನಾವು ಚಲನೆ ಮಾಡ್ತೀವಿ, ಹಾಗೆ ಗ್ರಹಗಳು ಚಲನೆ ಆಗ್ತಾ ಇರ್ತಕ್ಕಂಥದ್ದು. ಹಾಗೆ ನಿನ್ನೆ ಸಂಕ್ರಮಣ ಆಗಿದೆ, ವಿಶೇಷವಾಗಿ ಋಷಭ ಸಂಕ್ರಮಣ. ಮೇಷದಲ್ಲಿ ವಿಶೇಷವಾಗಿ ಇವತ್ತಿನ ದಿವಸ ಚಂದ್ರ ಮತ್ತು ಕುಜನ ಸ್ವಕ್ಷೇತ್ರಾಧಿಪತಿ ಆಗಿರ್ತಕ್ಕಂಥ ಕುಜನ ಮೇಷರಾಶಿಯಲ್ಲಿರ್ತಕ್ಕಂಥದ್ದು. ಋಷಭದಲ್ಲಿ ಬುಧ ಮತ್ತು ವಿಶೇಷವಾಗಿ ಬುಧಾದಿತ್ಯ ಯೋಗ ಅಂತ ಬುಧ ಮತ್ತು ರವಿ ಇರ್ತಕ್ಕಂಥದ್ದು. ಮಿಥುನ ರಾಶಿಯಲ್ಲಿ ವಿಶೇಷವಾಗಿ ಇವತ್ತಿನ ದಿವಸ ನೋಡಿದಾಗ ಶುಕ್ರ ಮತ್ತು ಗುರುವಿನ ಸಂಯೋಜನೆ ಇದೆ. ಯಥಾ ಪ್ರಕಾರವಾಗಿ ಸಿಂಹರಾಶಿಯಲ್ಲಿ ಕೇತು, ಕುಂಭದಲ್ಲಿ ರಾಹು, ಮೀನದಲ್ಲಿ ಶನಿ ಇರ್ತಕ್ಕಂಥದ್ದಿದ್ದಾನೆ. ಈ ರಾಶಿಫಲಗಳನ್ನು ನೋಡಿದಾಗ ಪ್ರಾಮುಖ್ಯತೆ ಏನಪ್ಪ ಅಂದರೆ ಅಮಾವಾಸ್ಯೆ, ವೈಶಾಖ ಮಾಸದ ಅಮಾವಾಸ್ಯೆ ಇವತ್ತಿನ ಈ ಕಠೋರ ಸ್ಥಿತಿ ಅಂತಕ್ಕಂಥದ್ದು ಬಹಳ ಮಟ್ಟಿಗೆ ಈ ಮಾಸದಲ್ಲಿ ತುಂಬ ಬದಲಾವಣೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಸಂಕ್ಷಿಪ್ತವಾಗಿ ಅದನ್ನು ತಿಳಿಸ್ಬಿಡೋಣ. ಬದಲಾವಣೆಗಳಾಗ್ತಕ್ಕಂಥದ್ದು ಯಾಕಂದರೆ ಈಗ ಅವನು ಮುಖ್ಯವಾಗಿ ನಾವೆಲ್ಲ ಒಂದು ಲಗ್ನಗಳನ್ನು ರವಿಯ ಮೇಲೆ ನಿರ್ಧಾರವನ್ನು ಮಾಡ್ತಕ್ಕಂಥದ್ದು. ರವಿ ಇವಾಗ ಮುಖ್ಯವಾಗಿ ಶುಕ್ರನ ಮನೆಯಲ್ಲಿ ಸ್ಥಿತಿನಿದ್ದಾನೆ. ಹಾಗಾಗಿ ಒಂದು ಬದಲಾವಣೆ ನಾವು ಆಲ್ರೆಡಿ ಅದನ್ನು ಗಮನಿಸ್ತಾ ಇದ್ದೀವಿ. ಪೆಟ್ರೋಲ್ ಡೀಸೆಲ್ ಎಲ್ಲ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು, ಏನು ಜಗತ್ತಿನಲ್ಲಿ ಏನೆಲ್ಲ ನಡೀತಾ ಇದೆ ಅಂತಕ್ಕಂಥದ್ದು ಇನ್ನೊಂದಷ್ಟು ಕಠಿಣವಾದಂಥ ಬದಲಾವಣೆಗಳಾಗ್ತಕ್ಕಂಥ ಎಲ್ಲ ಅವಕಾಶಗಳಿರ್ತಕ್ಕಂಥದ್ದಿದೆ. ಹಾಗಾಗಿ ರಾಶಿಫಲವನ್ನು ನೋಡೋದಕ್ಕಿಂತ ಮುಂಚೆ ಗ್ರಹಗಳ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋಣ. ಓಂ ಆದಿತ್ಯಾದ ನವಗ್ರಹ ದೇವತಾಭ್ಯೋ ನಮಃ ಅಂತೇಳಿ ನೀವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮೆಲ್ಲರ ಬದುಕು ಸನ್ಮಂಗಳವಾಗಿರಲಿ ಅಂತೇಳಿ ಪ್ರಾರ್ಥಿಸುತ್ತಾ, ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ ಆದಿತ್ಯಾದ ನವಗ್ರಹ ದೇವತಾಭ್ಯೋ ನಮಃ ಗುಂ ಗುರುಭ್ಯೋ ನಮಃ ದುಂ ದುರ್ಗಾಯೈ ನಮಃ. ಮೇಷರಾಶಿಯ ಫಲವನ್ನು ನೋಡಿದಾಗ ಸ್ವಲ್ಪ ಮಿತ್ರರೊಟ್ಟಿಗೆ ಮನಸ್ತಾಪಗಳಾಗ್ತಕ್ಕಂಥದ್ದಾಗಿರುತ್ತೆ. ಭೂ ವ್ಯವಹಾರಾದಿಗಳಲ್ಲೂ ಕೂಡ ಸ್ವಲ್ಪ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದು. ಸ್ನೇಹಿತರಿಂದ ಸ್ವಲ್ಪ ಸಮಯೋಚಿತವಾದಂತಹ ಸಹಾಯ ಸಿಗ್ತಕ್ಕಂಥದ್ದಾಗಿರುತ್ತೆ. ಮೇಷರಾಶಿಯವರು ವಿಶೇಷವಾಗಿ ಇವತ್ತಿನ ದಿವಸ ನಿಮ್ಮ ಕುಲದೇವರನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಆಂಜನೇಯನ ದರ್ಶನ, ಲಕ್ಷ್ಮೀ ವೆಂಕಟರಮಣನ ಪ್ರಾರ್ಥನೆ ಮಂಗಳಕರವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ವೃತ್ತಿರಂಗದಲ್ಲಿ ಇವತ್ತಿನ ದಿವಸ ಸತ್ಕಾರ ಸಿಗ್ತಕ್ಕಂಥದ್ದು, ಸನ್ಮಾನ ಆಗ್ತಕ್ಕಂಥದ್ದಾಗಿರುತ್ತೆ, ಧನಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಯತ್ನ ಕಾರ್ಯಾದಿಗಳಲ್ಲೂ ಕೂಡ ಸಫಲತೆ ಕಾಣ್ತಕ್ಕಂಥದ್ದು. ಸ್ವಲ್ಪ
ಆಂತರಿಕವಾಗಿರ್ತಕ್ಕಂಥ ವಿಚಾರಾದಿಗಳಲ್ಲಿ ಕುಟುಂಬದಲ್ಲಿ ಏನಾದರೂ ಕೂಡ ಸಣ್ಣ ಪುಟ್ಟದಾದಂಥ ಒಂದು ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ ವೃಷಭ ರಾಶಿಯವರು. ಅದರೊಟ್ಟಿಗೆ ಲಕ್ಷ್ಯ ವಹಿಸಿ ವಿಶೇಷವಾಗಿ ಇವತ್ತಿನ ದಿವಸ ನಿಮ್ಮ ಕುಲದೇವರ ಪ್ರಾರ್ಥನೆ, ಲಕ್ಷ್ಮೀ ವೆಂಕಟರಮಣನ ದರ್ಶನ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಜಾಗೃತೆ ವಹಿಸಿ ದುಂದು ವೆಚ್ಚಗಳಾಗ್ತಕ್ಕಂಥದ್ದಾಗಿರುತ್ತೆ. ಶಾರೀರಿಕವಾದಂಥ ಸಮಸ್ಯೆಗಳು ಇವತ್ತಿನ ದಿವಸ ನಿಮ್ಮನ್ನು ಬಾಧಿಸ್ಬೋದು. ಮಿತ್ರರೊಟ್ಟಿಗೆ ಅಥವಾ ವಿಶ್ವಾಸಗಳಿಂದ ಏನಾದರೂ ಕೂಡ ದ್ರೋಹ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಮಿಥುನ ರಾಶಿಯವರು ವಿಶೇಷವಾಗಿ ಅನನ್ಯವಾಗಿ ಲಕ್ಷ್ಮೀನಾರಾಯಣನ ದರ್ಶನ, ಸಾಂಬಶಿವನ ಪ್ರಾರ್ಥನೆ ಜೊತೆಗೆ ಓಂ ಹಂ ಹನುಮತೇ ನಮಃ ಅಂತೇಳಿ ಆಂಜನೇಯನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭವಾಗುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಮನೆಯ ಬದಲಾವಣೆ ಅಥವಾ ವೃತ್ತಿರಂಗದಲ್ಲೂ ಕೂಡ ಉದ್ಯೋಗದಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದಾಗಿರುತ್ತೆ. ಇಷ್ಟು ದಿವಸ ನೀವು ಅದನ್ನು ಏನೋ ಬಯಸ್ತಾ ಇರ್ತೀರಾ, ಒಂದು ಟ್ರಾನ್ಸ್ಫರ್ ಆಗಬೇಕು ಅಂತಕ್ಕಂಥದ್ದು, ಅಂಥದ್ದು ಕೂಡ ಇವತ್ತಿನ ದಿವಸ ನಿಮಗೆ ಶುಭಪ್ರದವಾಗ್ತಕ್ಕಂಥದ್ದಾಗಿರುತ್ತೆ. ಶತ್ರುಗಳಿಂದ ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ಸಹಕಾರ ಸಿಗ್ತಕ್ಕಂಥದ್ದು. ಇಷ್ಟು ದಿವಸ ನಿಮ್ಮ ಮೇಲೆ ಒತ್ತಡ ಇರ್ತಕ್ಕಂಥ ಶತ್ರುಗಳು ಇವತ್ತು ನಿಮ್ಮನ್ನು ಅನುಕೂಲಕರವಾಗಿ ನೋಡ್ತಕ್ಕಂಥವ್ರು ಆಗ್ತೀರಾ. ಕುಟುಂಬದಲ್ಲೂ ಕೂಡ ಸಹಕಾರ ಸಿಗ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇವತ್ತಿನ ದಿವಸ ಕಟಕ ರಾಶಿಯವರಿಗೆ ಇನ್ನಷ್ಟು ಸನ್ಮಂಗಳವನ್ನು ಕಾಣಬೇಕಾದ್ರೆ ವಿಶೇಷವಾಗಿ ಲಕ್ಷ್ಮೀನಾರಾಯಣನ ದರ್ಶನ, ಶನೇಶ್ವರನ ಪ್ರಾರ್ಥನೆ, ಆಂಜನೇಯನ ಪ್ರಾರ್ಥನೆ ಮಂಗಳವಾಗ್ತಕ್ಕಂಥದ್ದಾಗುತ್ತೆ. ಒಬ್ಬ ಕಾಲರ್ ವೇಟ್ ಮಾಡ್ತೀರಿ ಗುರುಗಳೇ, ಮಾದೇಗೌಡ ಅಂತ ಹೇಳಿ. ಮಾದೇಗೌಡ ಅವರೇ ಎಲ್ಲಿಂದ ಕರೆ ಮಾಡ್ತಿರೋದು? ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ. 1ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ ಗುರುಗಳ. ಹೇಗಿದ್ದೀರಾ? ಕನಸು ಸರಿ ಇಲ್ಲ ಗುರುಗಳ. ಕನಸು ಸರಿಯಿಲ್ಲಪ್ಪ. ಯಾವ ದಿಕ್ಕಿಗೆ ತಲೆ ಇಟ್ಟು ಮಲಗ್ತೀರಾ? ನಮ್ಮ ಇಷ್ಟಕ್ಕೆ ಉತ್ತರಕ್ಕೆ. ಪಡದ ಅರ್ಥವ ಕೆಡುವುದು ಪಡುವ ತಲೆ ಅಂತ. ನೀವು ಉತ್ತರಕ್ಕೆ ತಲೆ ಇಟ್ಟು ಮಲಗಿದ್ರೆ ಪಡದ ಅರ್ಥವ ಕೆಡುವುದು ಪಡುವ ತಲೆ ಅಂತ ಶಾಸ್ತ್ರ. ಏನಪ್ಪ ಅಂದರೆ ಉತ್ತರಕ್ಕೆ ತಲೆ ಇಟ್ಟು ನೀವು ಮಲಗಿದ್ರೆ ನಿಮಗೆ ಆರ್ಥಿಕ ನಷ್ಟ ಜಾಸ್ತಿ ಆಗುತ್ತೆ, ಮಾನಸಿಕ ಒತ್ತಡ ಹೆಚ್ಚಾಗುತ್ತೆ, ಕುಟುಂಬದಲ್ಲಿ ಸಾಮರಸ್ಯದ ಕೊರತೆ ಉಂಟಾಗುತ್ತೆ. ಮುಖ್ಯವಾಗಿ ನೀವು ಮಲಗುವಂಥ ವ್ಯವಸ್ಥೆಯನ್ನು ಬದಲಾಯಿಸ್ಕೊಳ್ಳಿ, ಆಯಿತಾ? ಎರಡನೇದಾಗಿ ಏನಪ್ಪ ಅಂದರೆ ಯಾವುದಾದ್ರೂ ಅಮ್ಮನವರ ಸನ್ನಿಧಾನದಲ್ಲಿ ಒಂದೊಮ್ಮೆ ನಿಮ್ಮ ಎಲ್ಲ ಪ್ರಾಯಶ್ಚಿತ್ತಾದಿಗಳನ್ನು ಪ್ರಾರ್ಥನೆ ಮಾಡಿ ಅಮ್ಮನವರಿಗೆ ಒಂದು ಭಾಗಿನವನ್ನು ಕೊಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ರವಿಕುಮಾರಿ ಅಂತ ಹೇಳಿ ಮಧುಗಿರಿಯಿಂದ ಮತ್ತೊಬ್ಬ ಕಾಲರ್ ವೇಟ್ ಮಾಡ್ತಿದ್ದಾರೆ. ಮಧುಕುಮಾರಿ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಾನು ನಮ್ಮ ಅಮ್ಮನ ಬಗ್ಗೆ ಕೇಳಬೇಕು ಸರ್. ಅವರ ನಕ್ಷತ್ರ ತಿಳಿಸಿ. ಗೊತ್ತಿಲ್ಲ ಮೇಡಮ್ ಅದೆಲ್ಲ. 1ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 9. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಅಮ್ಮ ಏನು ಅಮ್ಮ ಅವ್ರ ಹೆಸರು ಏನಂದ್ರಿ? ರಂಗಮ್ಮ ಸರ್. ಏನಂದ್ರಿ? ಅಣ್ಣಮ್ಮ. ರಂಗಮ್ಮ. ರಂಗಮ್ಮ. ಏನ್ ಕೇಳಬೇಕಿತ್ತು? ಅದೇ ಅಮ್ಮನ ಬಗ್ಗೆ, ಆರೋಗ್ಯ ಮತ್ತೆ ಜಮೀನಿನ ಬಗ್ಗೆ ಕೇಳ್ಬೇಕಾಯ್ತು ಸರ್. ಕೋರ್ಟ್ ಕತೆ ಐತಿ ಅಮ್ಮ. ಸ್ವಲ್ಪ ಇದರಲ್ಲಿ ಏನಂದರೆ ಕಾಣದ ಕೈಗಳು ಅಥವಾ ಒತ್ತಡ ಇರ್ತಕ್ಕಂಥದ್ದಿದೆ, ನಿಮಗೆ ದಕ್ಕಬಾರ್ದು ಅಂತಕ್ಕಂಥ ಮನಸ್ಥಿತಿ ಇದ್ದಂಥವ್ರು ನಿಮ್ಮೊಟ್ಟಿಗೆ ಇರ್ತಕ್ಕಂಥವ್ರು ಇದ್ದಾರೆ. ಹಾಗಾಗಿ ಈ ಮಿತ್ರರ ಅಥವಾ ಸಂಬಂಧಿಗಳ ಮಧ್ಯದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕಾದ್ರೆ ಒಂದು ಸೂಕ್ತವಾದ ಪರಿಹಾರ ಏನಪ್ಪ ಅಂದರೆ ಮಂಗಳವಾರದ ದಿವಸ ವಿಶೇಷವಾಗಿ ಆಂಜನೇಯನ ಸನ್ನಿಧಾನದಲ್ಲಿ ನಿಮ್ಮ ಎಲ್ಲ ಪ್ರಾರ್ಥನೆಯನ್ನು ಇಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಆಂಜನೇಯನಿಗೆ ವೀಳ್ಯದೆಲೆ ಅರ್ಪಣೆಯನ್ನು ಮಾಡಿ. ನಿಮ್ಮ ಎಲ್ಲ ಕಡು ಕಷ್ಟಾದಿಗಳು, ಮಾನಸಿಕ ಒತ್ತಡ ಕೂಡ ನಿವೃತ್ತಿ ಆಗ್ತಕ್ಕಂಥದ್ದಾಗಿರುತ್ತೆ. ಎಲ್ಲಾದರೂ ಏನಾದರೂ ಅನುದಾನ ನಡೆಯುವಂಥ ಕ್ಷೇತ್ರನೋ ಅಥವಾ ವಿಶೇಷವಾಗಿ ಯಾವುದಾದ್ರೂ ಅಶಕ್ತರಾಗಿರ್ತಕ್ಕಂಥ ಆಶ್ರಮ ಸೇವಾ ಅನಾಥಾಶ್ರಮಗಳಲ್ಲಿ ನಿಮಗೆ ಶಕ್ತಿ ಇದ್ದಂಥವರು ಪ್ರತಿ ತಿಂಗಳು ಒಂದು 2 kg 3 kg 10 kg 5 kg ಅಕ್ಕಿಯನ್ನು ದಾನ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿ ನಿಮ್ಮ ತಾಯಿಯವರೊಟ್ಟಿಗೆ ವಿಶೇಷವಾಗಿ ಫಲ ಲಭಿಸ್ತಕ್ಕಂಥದ್ದಾಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮಂಜುಳಾ ಅಂತ ಹೇಳಿ ಮತ್ತೊಬ್ಬ ಕಾಲರ್ ವೇಟ್ ಮಾಡ್ತಿದ್ದಾರೆ. ಮಂಜುಳಾ ಅವರೇ, ಎಲ್ಲಿಂದ ಕರೆ ಮಾಡ್ತಿರೋದು? ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯಿಂದ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಯಾರ ಬಗ್ಗೆ ಕೇಳಬೇಕಾಗಿತ್ತು? ಪ್ರೀತಮ್ ಅಂತ ನಮ್ಮ ಅಮ್ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. 1ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. ಸರಿ ಮೇಡಮ್, ಆಯ್ಕೆ ಮಾಡಿ. 1ರಿಂದ 9 ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಜಿ. ನಮಸ್ತೆ ಗುರುಜಿ. ನಮಸ್ಕಾರಮ್ಮ ತಾಯಿ, ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಶ್ನೆ? ಏನು ಹೆಸರು ಮೊಮ್ಮಗನ ಹೆಸರು? ಪ್ರೀತಮ್ ಅಂತ ವಾಸ. ಎಷ್ಟು ವಯಸ್ಸು? ವಯಸ್ಸು 12 ವರ್ಷ. ಸ್ವಲ್ಪ ಅದು ಆರೋಗ್ಯ ಹೇಗಿದೆ? ಆರೋಗ್ಯದಲ್ಲಿ ಚೆನ್ನಾಗಿದ್ದಾನೆ, ಸ್ವಲ್ಪ ತುಂಟ ಗುರುಜಿ.
ಇದೇನಾಗುತ್ತೆ ಕೆಲವು ಸಂದರ್ಭಗಳಲ್ಲಿ ನಮಗೆ ಗ್ರಹ ಓದಲ್ಲಿ ಕರೆಕ್ಟ್ ಒಳ್ಳೇದಾಗುತ್ತೆ, ಏನು ಚಿಂತೆ ಮಾಡುವ ಅಗತ್ಯ ಇಲ್ಲ. ಸ್ವಲ್ಪ 10th ತನಕ ನೀವು ಪುಷ್ ಮಾಡಬೇಕು ಅವನನ್ನು. ಸ್ವಲ್ಪ ವಿಪರೀತವಾದಂಥ ಅಂದರೆ ನಾವೇನು ಹೇಳ್ತೀವಿ ತುಂಬ ಆಕ್ಟಿವ್ ಇರ್ತಾರೆ, ಹೈಪರ್ ಆಕ್ಟಿವ್ ಇರ್ತಕ್ಕಂಥವ್ರು ಆಗ್ತಾರೆ, ಏನು ಚಿಂತೆ ಮಾಡುವ ಅಗತ್ಯ ಇಲ್ಲ. ನೀವೇನು ಮಾಡಬೇಕಪ್ಪ ಅಂದರೆ ಪ್ರತಿ ಗುರುವಾರ 3 ಇಡೀ ಅನ್ನನ ನಿಮ್ಮ ಮೊಮ್ಮಗನ ತಲೆಯಿಂದ ಕೆಳಗಡೆ ತನಕ ಇಳಿ ತೆಗೆದು ಯಾವುದಾದ್ರೂ ನಾಯಿಗಳಿಗೆ ಹಾಕುವಂಥ ವ್ಯವಸ್ಥೆ ಮಾಡಿ. ಸ್ವಲ್ಪ ತುಪ್ಪವನ್ನು ಕೊಡುವುದನ್ನು ನಿಲ್ಲಿಸಿ, ಆಯಿತಾ? ತುಪ್ಪ ಕೊಡಬೇಡಿ, ಅನ್ನ ಇಳಿ ತೆಗೆದು ಹಾಕಿ, ಖಂಡಿತ ಒಳ್ಳೆಯದಾಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬ ಕಾಲರ್ ವೇಟ್ ಮಾಡ್ತಾರೆ, ದೇವಮ್ಮ ಅಂತ ಹೇಳಿ. ದೇವಮ್ಮ ಅವರೇ ಎಲ್ಲಿಂದ ಕರೆ ಮಾಡ್ತಿರೋದು? ದೇವಾಪುರಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳ್ಬೇಕಾಗಿತ್ತು. ನಮ್ಮ ಮನೆ 1ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. ದೇವಾಪುರಿಂದ ಮೇಡಮ್. ದಯವಿಟ್ಟು ಟಿವಿಯಿಂದ ದೂರ ಒಂದು ಮಾತನಾಡಿ. 1ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 11 ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀವಿ ಗುರುಗಳೇ. ನೀವು ಚೆನ್ನಾಗಿ? ತಾಯಿ ಅಮ್ಮ ಚೆನ್ನಾಗಿದ್ದೀನಿ. ತಾಯಿ ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಶ್ನೆ? ನಮ್ಮ ಪ್ರಶ್ನೆ, ನಾವು ಏನು ಕೆಲಸನೇ ಆಗ್ತಾ ಇಲ್ಲ ಗುರುಗಳೇ. ನಮ್ಮ ಮಗ ಕೆಲ್ಸಕ್ಕನೇ ಹೋಗ್ತಾ ಇಲ್ಲ, ತೇಜ್ ಅಂತೇಳಿ. ಎಷ್ಟು ವಯಸ್ಸು? ವಯಸ್ಸು 13ನೇ ನೋಡ್ರಿ, 13ನೇ ಕ್ಲಾಸ್. ಈಗ 20 ಆವ್ರಿ. ಏನು ಚಿಂತೆ ಮಾಡೋ ಅಗತ್ಯ ಇಲ್ಲ, ಒಳ್ಳೇದಾಗುತ್ತೆ, ಚಿಂತೆ ಮಾಡಬೇಡಿ. ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿವಸ ಮುಖ್ಯವಾಗಿ ಏನಪ್ಪ ಅಂದರೆ ನಿಮ್ಮ ಪೂರ್ವಜರನ್ನು ಸ್ವಲ್ಪ ಸ್ಮರಣೆ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಳ್ಳಿ. ಹುಣ್ಣಿಮೆ ದಿವಸ ಯಾವುದಾದ್ರೂ ಲಕ್ಷ್ಮೀನಾರಾಯಣ ಅಥವಾ ಗುರುಗಳ ಸನ್ನಿಧಾನಕ್ಕೆ ನಿಮ್ಮ ಮಗನನ್ನು ಕರ್ಕೊಂಡು ಹೋಗಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ. ಏನಪ್ಪ ಅಂದರೆ ಇನ್ನೊಂದು ವಿಶೇಷವಾಗಿ ಏನಪ್ಪ ಅಂದರೆ ಗುರುವಾರದ ದಿವಸ ನಿಮ್ಮ ಮಗನ ಹೆಸರಲ್ಲಿ ಎಲ್ಲಾದರೂ ಸಣ್ಣ ಪುಟ್ಟದಾದಂಥ ಒಂದು ಅನ್ನದಾನಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾದರೂ ಗುರುಕ್ಷೇತ್ರಗಳಲ್ಲಿ ನಿಮ್ಮ ಶಕ್ತ್ಯಾನುಸಾರದಲ್ಲಿ ದವಸ ಧಾನ್ಯಾದಿಗಳನ್ನು ದಾನ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ರಾಶಿ ಫಲವನ್ನು ಮುಂದುವರಿಸಬಹುದಾ? ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಇವತ್ತಿನ ದಿವಸ ಸ್ವಲ್ಪ ದೇಹ ಜಾಡ್ಯ ಅಂತಕ್ಕಂಥದ್ದು, ಅಜಾಡ್ಯ ನಿಮ್ಮನ್ನು ಬಾಧಿಸ್ಬೋದಾಗಿರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ತಾಯಿ ಆರೋಗ್ಯದಲ್ಲೂ ಕೂಡ ಏನಾದರೂ ಕೂಡ ಸಣ್ಣ ಪುಟ್ಟದಾದಂಥ ಸಮಸ್ಯೆಗಳು ಬರಬಹುದಾಗಿರ್ತಕ್ಕಂಥದ್ದು. ವೃತ್ತಿರಂಗದಲ್ಲಿರ್ತಕ್ಕಂಥವ್ರಿಗೂ ಸ್ವಲ್ಪ ಒತ್ತಡ ಇರತಕ್ಕಂಥದ್ದು. ಖಾಸಗಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ಏನೋ ಅನಿರೀಕ್ಷಿತವಾಗಿ ಏನಾದರೂ ಬೆಳವಣಿಗೆಗಳಿಂದ ಮಾನಸಿಕ ಒತ್ತಡ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಸಿಂಹರಾಶಿಯವರು ಸ್ವಲ್ಪ ಅನಾಮಧೇಯವಾಗಿರ್ತಕ್ಕಂಥ ವಿಚಾರಾದಿಗಳಲ್ಲಿ ಸ್ವಲ್ಪ ಏನಾದರೂ ನಿಮಗೆ ಕಿರಿಕಗಳಾಗ್ತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಎಚ್ಚರವಾಗಿರಿ. ವಿಶೇಷವಾಗಿ ಇವತ್ತಿನ ದಿವಸ ಆಂಜನೇಯನ ದರ್ಶನ, ಆಂಜನೇಯನ ಪ್ರಾರ್ಥನೆ, ಶನೇಶ್ವರನ ಪ್ರಾರ್ಥನೆ ಮಾಡಿ, ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಇವತ್ತಿನ ದಿವಸ ಸ್ವಲ್ಪ ವಿಶೇಷವಾಗಿರತಕ್ಕಂಥ ವ್ಯಕ್ತಿಗಳಿಂದ ಏನಾದರೂ ಕೂಡ ನಿಮಗೆ ಸಹಾಯ ಸಿಗ್ತಕ್ಕಂಥದ್ದಾಗಿರುತ್ತೆ. ಪೌರ ಕಾರ್ಮಿಕರಿಗೆ ಲಾಭವಾಗ್ತಕ್ಕಂಥದ್ದು, ಧಾರ್ಮಿಕ ಗುರುಗಳಿಗೆ ಲಾಭವಾಗ್ತಕ್ಕಂಥದ್ದು. ಇವತ್ತಿನ ದಿವಸ ಪರಿಚಯಸ್ಥರಿಂದ ಸಹಾಯ ಸಿಗ್ತಕ್ಕಂಥದ್ದಾಗಿರುತ್ತೆ. ಕನ್ಯಾ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಗುರುಗಳ ದರ್ಶನ ಮಾಡಿ, ಶನೇಶ್ವರನ ಪ್ರಾರ್ಥನೆ ಮಾಡಿ, ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ತುಲಾ ರಾಶಿ. ಮಕ್ಕಳ ವಿದ್ಯಾಭ್ಯಾಸದ ಚಿಂತೆ ನಿಮ್ಮನ್ನು ಬಾಧಿಸ್ತಾ ಇರತಕ್ಕಂಥದ್ದಾಗಿರುತ್ತೆ. ಹಿರಿಯರೊಟ್ಟಿಗೆ ಸಮಾಲೋಚಿಸುವಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಬಂಧುಗಳಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಗೃಹಲಾಭ ನಿಮಿತ್ತವಾದಂಥ ವಸ್ತುಗಳನ್ನು ಕೂಡ ಖರೀದಿಸುವಂತಹ ಸುಯೋಗ ಇರತಕ್ಕಂಥದ್ದು. ತುಲಾ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಇನ್ನಷ್ಟು ಶುಭವನ್ನು ಕಾಣಬೇಕಾದರೆ ನಿಮ್ಮ ಕುಲದೇವರ ಪ್ರಾರ್ಥನೆ, ಶನೈಶ್ವರನ ಪ್ರಾರ್ಥನೆ, ಆಂಜನೇಯನ ದರ್ಶನ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಸ್ವಲ್ಪ ಸಜ್ಜನರೊಟ್ಟಿಗೆ ಏನಾದರೂ ಕೂಡ ವಿರಸಗಳಾಗ್ತಕ್ಕಂಥದ್ದು, ರಾಜಾಶ್ರಯ ಅಥವಾ ಹಿರಿಯ ಅಧಿಕಾರಿಗಳ ಆಶ್ರಯ ಸಿಗ್ತಕ್ಕಂಥದ್ದಾಗಿರುತ್ತೆ. ಸಂಗೀತಗಾರರಿಗೆ ಲಾಭ ಆಗ್ತಕ್ಕಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ನಿಮ್ಮ ವೃತ್ತಿರಂಗದಲ್ಲಿ ನಿಮಗೆ ಗೌರವ ಸಿಗ್ತಕ್ಕಂಥದ್ದಾಗಿರುತ್ತೆ, ಸನ್ಮಾನಾದಿಗಳು ಸಿಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರು ಸ್ವಲ್ಪ ಆರೋಗ್ಯದ ಕಡೆ ಗಮನ ವಹಿಸಿ, ವಿಶೇಷವಾಗಿ ಕಾಳಜಿಯುಕ್ತವಾದಂಥ ವ್ಯಕ್ತಿಗಳಿಂದ ಏನಾದರೂ ಸ್ವಲ್ಪ ಮಾನಸಿಕ ಕಿರಿಕೆಗಳಾಗ್ತಕ್ಕಂಥದ್ದಾಗಿರುತ್ತೆ. ನೀವು ಇವತ್ತಿನ ದಿವಸ ಸುಬ್ರಹ್ಮಣ್ಯನ ಪ್ರಾರ್ಥನೆ, ಆಂಜನೇಯನ ದರ್ಶನ ವೃಶ್ಚಿಕ ರಾಶಿಯವರಿಗೆ ಮಂಗಳಕರವಾಗ್ತಕ್ಕಂಥದ್ದಾಗುತ್ತೆ. ಗುರುಗಳೇ, ಉಳಿದಿರುವಂಥ ರಾಶಿಗಳ ಫಲಗಳನ್ನು ತಿಳಿಸ್ಬಿಡಿ ಗುರುಗಳೇ. ಮುಂದಿನ ರಾಶಿ ಧನುರಾಶಿ. ಇವತ್ತು ಸ್ವಲ್ಪ ವಿವೇಚನಯುಕ್ತವಾದಂಥ ಸಮಸ್ಯೆಗಳು ನಿಮ್ಮನ್ನು ಏನಾದರೂ ಬಾಧಿಸ್ಬೋದಾಗಿರ್ತಕ್ಕಂಥದ್ದು. ಅಂದರೆ ವೃತ್ತಿರಂಗದಲ್ಲಿ ನಿಮ್ಮ ಬಗ್ಗೆ ಹುನ್ನಾರಗಳು, ವಿರುದ್ಧವಾಗಿರ್ತಕ್ಕಂಥ ಮಾತುಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಹಿಸಿ. ಸ್ತ್ರೀಯರ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಜನಪ್ರತಿನಿಧಿಗಳಿಗೆ ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ಅವಕಾಶಗಳು ಸಿಗ್ತಕ್ಕಂಥದ್ದು. ಶಾಸ್ತ್ರ ಪಂಡಿತರಿಗೆ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಧನುರಾಶಿಯವರು ಇವತ್ತಿನ ದಿವಸ ಆಂಜನೇಯನ ಪ್ರಾರ್ಥನೆ, ಶನೈಶ್ವರನ ದರ್ಶನ, ಶನೈಶ್ವರನ ಪ್ರಾರ್ಥನೆ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಹೂಡಿಕೆಗಳಲ್ಲಿ ಜೂಜು ಈ ರೀತಿ ಆಗಿರ್ತಕ್ಕಂಥ
ಆಗಿರ್ತಕ್ಕಂಥ ವಿಚಾರಾದಿಗಳಲ್ಲಿ ಹಣ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ನಿರಾಶಾದಾಯಕವಾಗಿರ್ತಕ್ಕಂಥ ಮನಸ್ಥಿತಿ ಮಕರ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಸಂಪತ್ತಿನೊಳಗೆ ನಿಮ್ಮ ಧಾವಂತ ಇದ್ದಾಗ ಅದರೊಟ್ಟಿಗೆ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರ ವಹಿಸಿ. ಇವತ್ತಿನ ದಿವಸ ಇನ್ನಷ್ಟು ಶುಭವನ್ನು ಕಾಣಬೇಕು, ಇರತಕ್ಕಂಥ ಸಮಸ್ಯೆಗಳಿಂದ ಮುಕ್ತಿಯನ್ನು ಕಾಣಬೇಕಾದರೆ ಆಂಜನೇಯನ ದರ್ಶನ, ಆಂಜನೇಯನ ಪ್ರಾರ್ಥನೆ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ವೈವಾಹಿಕ ಜೀವನ ಸುಸಂಪನ್ನವಾಗಿರ್ತಕ್ಕಂಥದ್ದು, ಕುಟುಂಬದಲ್ಲಿ ಸ್ವಲ್ಪ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಮಾನಸಿಕ ಒತ್ತಡವಿದ್ದರೂ ಕೂಡ ವಾತರೋಗವು ನಿಮ್ಮನ್ನು ಬಾಧಿಸ್ಬೋದಾಗಿರ್ತಕ್ಕಂಥದ್ದು. ಕುಂಭರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ ಮಾಡಿ, ಲಕ್ಷ್ಮೀ ವೆಂಕಟರಮಣನ ಸನ್ನಿಧಾನದಲ್ಲಿ ತುಳಸಿ ಅರ್ಚನೆ ಮಾಡಿಸಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮೀನರಾಶಿ. ಸರ್ಕಾರಕ್ಕೆ ಸಂಬಂಧಪಟ್ಟ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಉನ್ನತ ಅಧಿಕಾರಿಗಳಿಗೂ ಕೂಡ ಇವತ್ತಿನ ದಿವಸ ಮೀನರಾಶಿಯವರಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಅದರೊಟ್ಟಿಗೆ ಸೋದರಿ ಅಥವಾ ಸೋದರರೊಟ್ಟಿಗೆ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥದ್ದು. ಇನ್ನು ಬಂಧುಗಳಿಂದಲೂ ಕೂಡ ಏನಾದರೂ ತಗಾದೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಮೀನರಾಶಿಯವರು ವಿಶೇಷವಾಗಿ ಇವತ್ತಿನ ದಿವಸ ಮೌನಂ ಸಮ್ಮತಿ ಲಕ್ಷಣಂ ಅಂತೇಳಿ ಸಮಾಧಾನ ಶಾಂತಚಿತ್ತತೆಯಿಂದ ನಿಮ್ಮನ್ನು ನೀವು ತೊಡಗಿಸಿಕೊಂಡಾಗ ಖಂಡಿತ ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಮೀನರಾಶಿಯವರು ಕುಲದೇವರ ಪ್ರಾರ್ಥನೆ, ವಿಶೇಷವಾಗಿ ಆಂಜನೇಯನ ದರ್ಶನ ಮಂಗಳಕರವಾಗ್ತಕ್ಕಂಥದ್ದಾಗುತ್ತೆ. ಗುರುಗಳೇ, ಮುಖ್ಯವಾಗಿ ವಿಷಯಕ್ಕೆ ಬರೋಣ. ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ. ಈ ದಿನದ ವಿಶೇಷತೆಯಂದು ನಾವು ಅಮಾವಾಸ್ಯೆಯಂದು ನಮ್ಮ ಸಮಸ್ಯೆಗಳಿಂದ ನಿವೃತ್ತಿ ಹೊಂದಬೇಕು ಅಂತಂದರೆ ಯಾವ ರೀತಿಯಾಗಿ ಗುರುಗಳೇ ಇದು? ಬಹಳ ಮುಖ್ಯವಾಗಿ ಏನಪ್ಪ ಅಂದರೆ ಇವತ್ತೊಂದು ಸಿಂಪಲ್ ರೆಮಿಡಿ ಕೊಡ್ತೀನಿ. ಏನಪ್ಪ ಅಂದರೆ ನಾವು ಚಪ್ಪಲ್, ಯಾಕಂದರೆ ಅಂದರೆ ಶನಿ ಅಂದರೆ ಬಹಳ ಮುಖ್ಯವಾಗಿ ಏನಪ್ಪ ಅಂದರೆ ಇವತ್ತು ಶನೇಶ್ವರನ ಜಯಂತಿ ಇದೆ. ಇವತ್ತು ನೀವು ಮಾಡುವಂಥ ಎಲ್ಲ ದಾನ ಧರ್ಮಾದಿಗಳು ಕೂಡ 1000 ಪಟ್ಟು ಹೆಚ್ಚಾಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಪ್ರಧಾನವಾಗಿ ಕಾರ್ಮಿಕರಿಗೆ, ಕೃಷಿಕರಿಗೆ, ಇದು ಅಂದರೆ ಶ್ರಮಿಕರಿಗೆ ನೀವು ಇವತ್ತಿನ ದಿವಸ ನಿಮ್ಮ ಶಕ್ತ್ಯಾನುಸಾರದಲ್ಲಿ ದಾನ ಧರ್ಮಗಳನ್ನು ಮಾಡಿ. ವಿಶೇಷವಾಗಿ ಅದರಲ್ಲೂ ಕೂಡ ಅಶಕ್ತರು ಮತ್ತು ಬ್ಲೈಂಡ್ಸ್ ಅಂತ ನಾವೇನು ಕರಿತೀವೋ ಅವ್ರಿಗೂ ಕೂಡ ನಿಮ್ಮ ಶಕ್ತ್ಯಾನುಸಾರದಲ್ಲಿ ಅವ್ರಿಗೆ ಉಪಯೋಗಕ್ಕೆ ಬರುವಂಥ ವಸ್ತುಗಳನ್ನು ಅವ್ರಿಗೆ ಕೊಟ್ಟು ಶನಿ ಅಲ್ಲೂ ಕೂಡ ತೃಪ್ತನಾಗ್ತಾನೆ. ಏನಪ್ಪ ಅಂದರೆ ನೀವು ಹಾಕ್ಕೊಂಡಿರ್ತಕ್ಕಂಥ ಚಪ್ಪಲಿ ಇವತ್ತಿನ ದಿವಸ ಎಲ್ಲಾದರೂ ಆಲದ ಮರದ ಕೆಳಗಡೆ ಹೋಗಿ, ನೀವು ತುಂಬ ಕಡು ಕಷ್ಟ ಇದೆ, ಜನ್ಮಾಷ್ಟಮ, ಜನ್ಮಶನಿ, ಚತುರ್ಥ ಶನಿ, ಅಷ್ಟಮ ಶನಿ, ಸಾಡೆ ಸಾತ್ ಶನಿ, ಹೀಗೆ ಶನಿಯ ಮನೆಗಳಲ್ಲಿ ಕೂಡ ನಮಗೆ ಸಮಸ್ಯೆಗಳು ಬರ್ತಕ್ಕಂಥದ್ದಾಗುತ್ತೆ. ಯಾವ ಸ್ಥಾನದಲ್ಲಿದ್ದರೆ ಏನು ಸಮಸ್ಯೆಗಳಿದೆ ಅಂತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ವಿಶೇಷವಾಗಿ ನೀವು ಧರಿಸಿರ್ತಕ್ಕಂಥ ಚಪ್ಪಲಿಯನ್ನು ಎಲ್ಲಾದರೂ ಆಲದ ಮರದ ಕೆಳಗಡೆ ಬುಡದಲ್ಲಿ ಬಿಟ್ಟು, ಏನಪ್ಪ ಅಂದರೆ ಒಂದು ಮಡಕೆಯಲ್ಲಿ ಉದ್ದಿನ ಕಾಳು ಅಥವಾ ಒಂದು ಕಪ್ಪು ಬಟ್ಟೆಯಲ್ಲಿ ಉದ್ದಿನ ಕಾಳು, 8 ಕಾಯನ್ನು ಮತ್ತು ವಿಶೇಷವಾಗಿ ಶನಿಗೆ ಸ್ವಲ್ಪ ಎಳ್ಳು, ಈ 3 ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿಕೊಂಡು ನೀವು ಹಾಕ್ಕೊಂಡು ಹೋಗಿರ್ತಕ್ಕಂಥ ಚಪ್ಪಲಿಯನ್ನು ಅಲ್ಲೇ ಮರದ ಕೆಳಗಡೆ ಬಿಟ್ಟು ಇದನ್ನು ಅಲ್ಲೇ ಇಟ್ಬಿಟ್ಟು ಆ ಮರಕ್ಕೆ 8 ಪ್ರದಕ್ಷಿಣೆ ಹಾಕ್ಕೊಂಡು ನೀವು ಬಿಟ್ಟು ಬಂದರೆ ಖಂಡಿತ ನಿಮಗೆ ಇಲ್ಲಿ ತನಕ ಏನೆಲ್ಲ ಹಿಡಿದಿಟ್ಕೊಂಡಿದೆಯೋ ಪರಿಹಾರ ಸಿಗುತ್ತೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಇನ್ನು ಇವತ್ತಿನ ದಿವಸ ವಿಶೇಷವಾಗಿ ಎಲ್ಲರೂ ಕೂಡ ಸಾಧ್ಯವಾದಷ್ಟು ಶನಿಯ ದರ್ಶನ, ಶನಿಯ ಮಂತ್ರೋಚ್ಚಾರ, ಶನಿಯ ಪ್ರಾರ್ಥನೆ ಮಾಡೋದ್ರಿಂದ ಕರ್ಮಕಾರಕನು ಆಯುಷ್ಯಕಾರಕನು ಅವನೇ ಆಗಿರೋದ್ರಿಂದ ಖಂಡಿತ ಈ ಶಾಸ್ತ್ರ ಏನು ಹೇಳುತ್ತಪ್ಪ ಅಂದ್ರೆ ಶನೋ ಯಃ ಕುರತೆ ಪೂಜ್ಯಾಂ ತಸ್ಯ ದಾರಿದ್ರ್ಯನಾಶನಂ ಅಂತ ಹೇಳುತ್ತೆ. ಶನಿಯ ಪೂಜೆಯನ್ನು ಮಾಡೋದ್ರಿಂದ ದಾರಿದ್ರ್ಯಾದಿಗಳು ನಿವೃತ್ತಿ ಆಗುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಶನಿಯ ಪ್ರಾರ್ಥನೆ ಮಂಗಳಕರವಾಗಿರ್ತಕ್ಕಂಥದ್ದಾಗಿರುತ್ತೆ. ಏನಾದರೆ ಶನಿ ಅಂದರೆ ಎಲ್ಲರಿಗೂ ಕೂಡ ಭಯ, ನಮ್ಗೇನು ಮಾಡಿಬಿಡ್ತಾನೋ, ಶನಿ ಕಾಟ ಬರುತ್ತೆ ಅಂತ. ಶನಿ ಯಾವತ್ತೂ ಕೂಡ ಮೆಚುರಿಟಿ ಪರ್ಸನ್, ನಿಧಾನ ಆದರೂ ಕೂಡ ಸುಭದ್ರವಾಗಿ ಕೊಡ್ತಕ್ಕಂಥ ಶಕ್ತಿ. ಮತ್ತು ಕಾರ್ಮಿಕರಿಗೆ ಅವನೇ ದೀನರಂತ ನಾವೇನು ಕರಿತೀವೋ ಅವನನ್ನು, ಯಾಕಂದರೆ ನಾವು ಅವರನ್ನು ಸತ್ಕರಿಸಿದಾಗ ನಮ್ಮ ಹತ್ರ ಕೆಲಸ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ. ಕಾರ್ಮಿಕರಿಗೆ ಕುಜನ ಕಾರಕನಾದರೂ ಕೂಡ ಶನಿ ಅವರನ್ನು ಸರಿಯಾಗಿ ನೀವು ಪಾಲನೆ ಮಾಡಿಕೊಂಡಾಗ ಶನಿ ಅನುಗ್ರಹ ಸಿಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಈ ಶನಿಯ ನಿಮ್ಮ ಜಾತಕದಲ್ಲಿ ಯಾವ ಭಾವಗಳಲ್ಲಿದ್ದರೂ ಕೂಡ, ಲಗ್ನದಲ್ಲಿರಲಿ, ಚತುರ್ಥದಲ್ಲಿರಲಿ, ಸಪ್ತಮದಲ್ಲಿರಲಿ, ಲಾಭಭಾವದಲ್ಲಿರಲಿ, ಎಲ್ಲೇ ಇದ್ದರೂ ಕೂಡ ಅವನ ಪ್ರಭಾವ ಇದ್ದೇ ಇರುತ್ತೆ. ಹಾಗಾಗಿ ಅವನ ದೃಷ್ಟಿ 3 ಮತ್ತು 10ನೇ ದೃಷ್ಟಿ, 7ನೇ ದೃಷ್ಟಿ ಇರೋದ್ರಿಂದ ನಮ್ಮ ಹಣಕಾಸಿನ ದೃಷ್ಟಿ ಬಂದಾಗ ಪೂರ್ವ ಪುಣ್ಯಕ್ಕೆ ಅಧಿಪತಿ ಮೋಕ್ಷ, ಇದು ಎಲ್ಲ ಕೂಡ ಸಂದರ್ಭಗಳಲ್ಲಿ ಶನಿ ನಮ್ಮನ್ನು ರೂಲ್ ಮಾಡ್ತಾ ಇರ್ತಕ್ಕಂಥವ್ನು ಆಗ್ತಾನೆ. ಈ ಜಗತ್ತನ್ನು 2 ಗ್ರಹಗಳು ಅನುಕ್ಷಣವೂ ಕೂಡ ರೂಲ್ ಮಾಡ್ತಕ್ಕಂಥ ಪ್ರಧಾನವಾದ ಗ್ರಹಗಳು ಯಾವುದಪ್ಪ ಅಂದರೆ ಒಂದು ಗುರು ಮತ್ತು ಒಂದು ಶನಿ. ಸೊ ನಮ್ಮ ಬದುಕಿನಲ್ಲೂ ಕೂಡ, ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ 30 ವರ್ಷಗಳ ಕಾಲ ಸುದೀರ್ಘವಾಗಿ ಒಂದು ಸಂಚಾರವನ್ನು ಮಾಡ್ತಕ್ಕಂಥ ಶನಿ 2 ವರ್ಷಗಳ ಕಾಲ ಈ ಸಾಡೆ ಸಾತಿನ ಪ್ರಭಾವ ಇರತಕ್ಕಂಥದ್ದಾಗುತ್ತೆ. ಕೆಲವು ರಾಶಿಗಳು ಇನ್ನೇನು ಗುರು ಕೂಡ ಬದಲಾವಣೆ ಆಗ್ತಾ ಇದ್ದಾನೆ. ಹಾಗಾಗಿ ಮುಖ್ಯವಾಗಿ ಶನಿಯ ಮೀನ ರಾಶಿಯಲ್ಲಿ ಇರೋದರಿಂದ ಗುರುವಿನ ದೃಷ್ಟಿ ಅಲ್ಲಿಗೆ ಬರೋ ತನಕ ಕೂಡ ಶನಿಯ ಪ್ರಭಾವ ಈಗ ವಿಪರೀತವಾಗಿರ್ತಕ್ಕಂಥದ್ದಾಗುತ್ತೆ. ಶನಿಯ ಪ್ರಭಾವವನ್ನು ಕಡಿಮೆ ಮಾಡ್ತಕ್ಕಂಥವ್ನು ಯಾರಪ್ಪ ಅಂದರೆ ಗುರು ಭಾಗ್ಯದೃಷ್ಟಿಯನ್ನು ನೋಡಿದಾಗ ಶನಿಯ ಪ್ರಭಾವ ಕಡಿಮೆ ಆಗುತ್ತೆ. ಅದು ಜೂನ್ ನಂತರದಲ್ಲಿ ಆಗ್ತಕ್ಕಂಥದ್ದಾಗುತ್ತೆ. ಆದರೆ ಶನಿ ಯಾವುದೇ ಕಾರಣಕ್ಕೂ ಕರ್ಮನಿಮಿತ್ತವಾದ, ಲಯಪ್ರದವಾದ ಮತ್ತು ವಿಶೇಷವಾಗಿ ನ್ಯಾಯಪ್ರದವಾದ ಬದುಕನ್ನು ಈಗ ನ್ಯಾಯಾಧೀಶರೆಲ್ಲ ಶನಿಗೆ
ಜಡ್ಜ್ಗಳಂತ ನಾವೇನು ಕರಿತೀವೋ ವಕೀಲರು, ಜಡ್ಜಸ್, ಅವರು ಅದಕ್ಕೆ ಕಪ್ಪು ಕೋಟ್ ಹಾಕ್ಕೊಂಡಿರ್ತಕ್ಕಂಥದ್ದು. ಯಾಕೆ? ಕಪ್ಪು ಮೀನ್ಸ್ ನಮ್ಮ ಬದುಕನ್ನು ತೋರಿಸುವಂಥ ಒಂದು ಅಗಾಧವಾದ ಶಕ್ತಿ ಅದು. ನೀವು ಯಾಕಂದರೆ ಜಗತ್ತನ್ನು ಮಾಯ ಮಾಡ್ತಕ್ಕಂಥದ್ದು ಯಾವುದಪ್ಪ ಅಂದರೆ, ಈಗ ಜಡ್ಜು ನಮಗೆ ನ್ಯಾಯ ಕೊಡೋ ತನಕ ಅದು ಏನಾಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಹಾಗೆ ನ್ಯಾಯವನ್ನು ಕೊಡ್ತಕ್ಕಂಥ ದೇವರು ಯಾರಾದರೂ ಇದ್ದರೆ ಅದು ಶನಿ ಮಾತ್ರ. ಹಾಗಾಗಿ ಆ ಶನಿಯ ನಾವು ಆಶ್ರಯವನ್ನು ಪಡೆದುಕೊಂಡಾಗ ಖಂಡಿತ ನಿಮ್ಮೆಲ್ಲರ ಬದುಕು ಕೂಡ ಹಸನಾಗ್ತಕ್ಕಂಥದ್ದಾಗುತ್ತೆ. ಭಗವಂತ ಯಾಕಂದರೆ ಅವನಿಗೆ ಶರಣಾಗತಿಯೇ ಬಹಳ ಮುಖ್ಯವಾಗಿರ್ತಕ್ಕಂಥ ಅಸ್ತ್ರ. ಪ್ರಾಯಶ್ಚಿತ್ತ, ಶರಣಾಗತಿ, ದೀನರನ್ನು, ಶ್ರಮಿಕರನ್ನು, ಕಾರ್ಮಿಕರನ್ನು ಗೌರವಿಸ್ತಕ್ಕಂಥದ್ದು ನೀವು ಕೆಲಸ ಮಾಡಿದಾಗ ಖಂಡಿತ ಶುಭ ಆಗ್ತಕ್ಕಂಥದ್ದು. ಹಾಗೆ ಗುರುಗಳೇ, ಇವತ್ತು ಶನೀಶ್ವರ ಜಯಂತಿ ಒಂದು ಕಡೆ ಹೌದು, ಇನ್ನೊಂದು ಕಡೆ ಮಣ್ಣೆತ್ತಿನ ಅಮಾವಾಸ್ಯೆ ಕೂಡ ಇದೆ. ಈ ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಯಾವ ರೀತಿಯಾಗಿ ಆಚರಣೆ ಮಾಡಬೇಕು, ಇದರ ಪ್ರಾಮುಖ್ಯತೆ ಏನು ಗುರುಗಳೇ? ನಾವು ಪ್ರಾರಂಭದಲ್ಲಿ ಹೇಳಿದ್ವಿ, ಒಂದು ಮಡಿಕೆಯಲ್ಲಿ ನೀರು ಮತ್ತು ಕಾಯಿನನ್ನು ಹಾಕಿಟ್ಟು, ನೀರು ಮತ್ತು ಕಾಯಿನ್ ಅಂದರೆ ದನಕ್ಕೆ ಸಂಬಂಧಪಟ್ಟಿರ್ತಕ್ಕ ನೀರು ನಮ್ಮೆಲ್ಲರ ಅವಿಭಾಜ್ಯಾಂಗ. ಮಣ್ಣಿನಿಂದ ತಂದು ಇಡಲಿಕ್ಕಾಗಲ್ಲ. ಭೂಮಿ ಸಂಬಂಧಿತವಾದ ವಿಚಾರಗಳು, ವ್ಯಾಜ್ಯಗಳಿರ್ತಕ್ಕಂಥದ್ದಾಗಲ್ಲ. ಇವರೇನು ಮಾಡಬೇಕು, ಇವತ್ತಿನ ದಿವಸ ಆ ನೀರನ್ನು ದೇವರ ಮನೆಯಲ್ಲಿಟ್ಟು, ಯಾವ ಸ್ಥಳ ಮಾರಾಟ ಆಗ್ತಾಯಿಲ್ಲ, ಏನೇ ಮಾಡಿದ್ರೂ ಪ್ರಯತ್ನ ಪಟ್ಟರು ಅದು ಹೊರಗೆ ಬರೋಕ್ಕೆ ಆಗ್ತಾಯಿಲ್ಲ ಅಂದಾಗ ಈ ಮಡಕೆ ಸಮೇತವಾಗಿ ತಗೊಂಡೋಗಿ ಪಶ್ಚಿಮ ದಿಕ್ಕಿನಲ್ಲಿಟ್ಟು ಒಂದು ದೀಪವನ್ನು ಹಚ್ಚಿಟ್ಟು ಬಂದರೆ ಖಂಡಿತ ಆ ಮನೇಲಿರ್ತಕ್ಕಂಥ ಏನು ಸಾಮರಸ್ಯದ ಕೊರತೆ ಏನಿದೆಯೋ ನಿವೃತ್ತಿ ಆಗಿಬಿಡುತ್ತೆ. ಇದು ಯಾಕಂದರೆ ತಂತ್ರ ಅಂತಕ್ಕಂಥದ್ದು ನಮ್ಮ ಬದುಕಿನಲ್ಲಿ ಅನುಕ್ಷಣವೂ ಕೂಡ ವರ್ಕ್ ಮಾಡ್ತಾನೆ ಇರ್ತಕ್ಕಂಥದ್ದು. ಚಳಿ ಆದ ತಕ್ಷಣ ನಾವು ಏನು ಮಾಡ್ತೀವಿ, ಸ್ವೆಟರ್ನ ಹಾಕ್ಕೊಳ್ತೀವಿ ಅಥವಾ ಒಂದು ಬೆಡ್ಶೀಟನ್ನು ಹೊತ್ಕೊಳ್ತೀವಿ. ಶೆಕೆ ಆದಾಗ ಫ್ಯಾನ್ ಮರೆ. ಬದುಕಿನ ಉದ್ದಕ್ಕೂ ಇನ್ನೊಂದರ ಮೇಲೆ ಮರೆ ಹೋಗ್ತಕ್ಕಂಥ ಮನುಷ್ಯನ ಸ್ವಾಭಾವಿಕವಾದಂಥ ಲಕ್ಷಣ. ಹಾಗಾಗಿ ಭಗವಂತನನ್ನು ನಿಯಮಿತವಾಗಿ ನೀವು ಅನ್ನೋದಕ್ಕಿಂತ ಅನಿಯಮಿತವಾಗಿ ಭಗವಂತನನ್ನು ಶ್ರದ್ಧಾಭಕ್ತಿಗಳಿಂದ ನಂಬಿದ್ದೇ ಆದರೆ ಖಂಡಿತ ಅವನು ಒಂದು ಒಳ್ಳೆ ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾನೆ. ಇವತ್ತಿನ ವಿಶೇಷತೆ ಏನಪ್ಪ ಅಂದರೆ, ಮಣ್ಣು ಬಹಳ ಮುಖ್ಯವಾಗಿ. ಯಾಕಂದರೆ ನಾವು ಸಿಟಿಗಳಲ್ಲಿ ಇದ್ದೀವಿ, ಮಣ್ಣೆಲ್ಲ ಸಿಗಲ್ಲ. ಮಡಕೆ ಅಂತೂ ಸಿಗುತ್ತೆ. ಮಡಕೆ ಸಿಗಲಿಲ್ಲ ಅಂದರೆ ಕಬ್ಬಿಣದ ಒಂದು ಸ್ಟೀಲ್ ಲೋಟದಲ್ಲಾದರೂ ನೀರು ಹಾಕಿಟ್ಟು ಇವತ್ತಿನ ದಿವಸ ವಿಶೇಷವಾಗಿ 8 ಕಾಯಿನನ್ನು ಅದರಲ್ಲಿ ಹಾಕಿಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ದೀಪವನ್ನು 8 ದೀಪಗಳನ್ನು ಹಚ್ಚಿಟ್ರೆ ಖಂಡಿತ ನಿಮ್ಮ ಮನೆ ನಂದಗೋಕುಲ ಆಗ್ತಕ್ಕಂಥದ್ರಲ್ಲಿ ಯಾವುದೇ ಅನುಮಾನ ಬೇಡ. ಗುರುಗಳೇ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇವತ್ತಿನ ವಿಶೇಷ ಏನು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ತಮಗೆ ಧನ್ಯವಾದಗಳು. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದಲ್ಲ ವೀಕ್ಷಕರೇ, ಇವತ್ತಿನ ಮಣ್ಣೆತ್ತಿನ ಅಮಾವಾಸ್ಯೆಯ ವಿಶೇಷತೆಯನ್ನು ಗುರುಗಳು ತಿಳಿಸ್ಕೊಟ್ರು. ಹಾಗೆ ಇವತ್ತು ಶನೇಶ್ವರ ಜಯಂತಿ ಕೂಡ ಇದೆ, ಅದರ ಮಹತ್ವವನ್ನು ಕೂಡ ಗುರುಗಳು ತಿಳಿಸ್ಕೊಟ್ರು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.